ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈಸಿಯಾಗಿ ಸಿಂಪಲ್ಲಾಗಿ ಏನಾದರೂ ಸ್ವೀಟ್ ತಿನ್ನಿಸ್ಬೇಕು ಅಂದರೆ ಹೆಸರುಬೇಳೆ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಕುಕ್ಕರ್ಗೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೀವು ಜಾಸ್ತಿ ತೊಗೋಬೋದು. ಇಲ್ಲ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಹೆಸರುಬೇಳೆನ. ಅದು ಚೆನ್ನಾಗಿ ಉರಿಬೇಕು, ಅದ್ರ ಘಮ ಬರಬೇಕು. ಹೆಸರುಬೇಳೆ ಸ್ಮೆಲ್ಲು ಘಮ ಬಂದರೆ ಅದು ಆಗಿದೆ ಅಂತ ಅದನ್ನು ಚೆನ್ನಾಗಿ ಹುರಿದು ಆರಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಾಗೆ ಏಲಕ್ಕಿ ಮತ್ತು ಒಣಶುಂಠಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಮತ್ತು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು, ನೀರು ಹಾಕಿನೇ ರುಬ್ಕೊಳ್ಳಿ ಚೆನ್ನಾಗೆ. ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಬರ್ತಿದ್ದೀನಿ. ಇದೆಲ್ಲ ಪೇಸ್ಟ್ ಕ್ಲೀನಾಗಿ ನುಣ್ಣಗೆ ನೋಡಿ ಈ ಥರ ಪೇಸ್ಟ್ ಆದರೆ ಇದಾದಮೇಲೆ ನೆಕ್ಸ್ಟು ನಾವು ಅಷ್ಟೊತ್ತಿಗೆ ಹೆಸರುಬೇಳೆ ಹುರಿದು ಇಟ್ಕೊಂಡಿದ್ನಲ್ಲ, ಅದು ಆರಿದೆ. ಅದನ್ನು ಒಂದು ಸತಿ ವಾಶ್ ಮಾಡಿಕೊಂಡು ಅದು ಮುಳುಗೋವಷ್ಟು ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ. ನೀರು ಆ್ಯಡ್ ಮಾಡಿ ಜಸ್ಟ್ ಒಂದೇ ವಿಷಲ್ ಬರ್ಸ್ಕೋಬೇಕು. ಜಾಸ್ತಿ ಆದರೆ ಫುಲ್ ನುಣ್ಣಗಾಗ್ಬಿಡುತ್ತೆ. ಅದಕ್ಕೆ ಒಂದು ವಿಷಲ್ನ ಕೂಗೋಕ್ಕೆ ಇಟ್ಟು, ಈಗ ಸ್ವಲ್ಪ ಬೆಲ್ಲ ತೊಗೊಂಡು, ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ಮೀಡಿಯಮ್ ಆಗಿಲ್ಲ ಅಂದರೆ ಸ್ವಲ್ಪ ನೋಡಿ ನೀವು ಬೇಳೆ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಬೆಲ್ಲ ತೊಗೊಂಡು ಅದನ್ನ ಫಸ್ಟು ಬೆಲ್ಲನ ಕರಗಿದಾದ್ಮೇಲೆ ಸೋಸ್ಕೊಂಡಿದ್ದೀನಿ ನಾನು. ಅದರಲ್ಲಿ ಏನಾದರೂ ಇರುತ್ತಲ್ವ ಅದಕ್ಕೆ ಸೋಸ್ಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ, ಏಲಕ್ಕಿ ಮತ್ತು ಒಣಶುಂಠಿ, ಅದನ್ನು ಸಮೇತ ಬೆಲ್ಲದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಮಳ್ಳಿಸ್ಕೋಬೇಕು. ಕಾಯಿ ಏನು ಹಾಕಿದ್ವಲ್ಲ ಅದು ಮತ್ತು ಬೆಲ್ಲದ ಪಾಕ ಎರಡು ಚೆನ್ನಾಗಿ ಮಳ್ಳಿದಾದಮೇಲೆ, ಇದು ಆಲ್ರೆಡಿ ಅಷ್ಟೊತ್ತಿಗೆ ಒಂದು ವಿಷಲ್ ಆಗಿದೆ ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಇದನ್ನೀಗ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಇದು ಹೆಸರುಬೇಳೆ ಪಾಯಸ ಅಲ್ವಾ, ಸ್ವಲ್ಪ ಕುಡಿಯೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನು ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿದ್ದು, ನಾನು ನೀರು ಆ್ಯಡ್ ಮಾಡಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಚೆನ್ನಾಗಿ ಇದನ್ನು ಕುದಿಸಿದ್ರೆ ಹೆಸರುಬೇಳೆ ಪಾಯಸ ರೆಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.